ತುಂಬ ಚೆನ್ನಾಗಿದೆ ಸರ್. ಯಾವ ಸೀನ್ ಇಷ್ಟ ಆಯ್ತು? ಶಿವಣ್ಣ ಒಂದು ಫ್ಯಾಮಿಲಿ ಒಂದು ಫ್ರೆಂಡ್ಶಿಪ್ಪು ಬಗ್ಗೆ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಸರ್. ಚೆನ್ನಾಗೈತೆ ತುಂಬ ಚೆನ್ನಾಗಿದೆ ಪಿಕ್ಚರ್. ತುಂಬ ಚೆನ್ನಾಗಿ ಮಾಡೋರೆ, ತಾಯಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಮಾಡೋರೆ. ಓಕೆ. ಶಿವಣ್ಣಂತೆಲ್ಲ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡೋರು. ಮಕ್ಕಳು 3 ಜನ ಮಕ್ಕಳು ಫ್ರೆಂಡ್ಶಿಪ್ ಹೆಂಗೆ ಇಷ್ಟ ಆಯಿತು? ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ಪು ಒಂದೇ ಥರ ಇದ್ದರು, ಒಂದೇ ನಮ್ಮ ಹೃದಯ ಎಲ್ಲ ಅವ್ರಿಗೆ ಕೊಡ್ತೀವಿ ಅಂತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ತುಂಬ ಓಕೆ, ತುಂಬ ಚೆನ್ನಾಗಿದೆ. ರಾಕೇಶ್ ಅಡಿಗ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೂರ್ಣಚಂದ್ರ ಅವರಂತೂ ಸೂಪರಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನಮಗೆ. ಸರ್, ಸಿನಿಮಾ ನೋಡ್ತಿದ್ದಾಗ ನಿಮ್ಗೆ ಏನು ಫೀಲ್ ಆಗ್ತಾಯಿತ್ತು? ಅದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆನೇ ತೋರಿಸಿದ್ದಾರೆ. ಅವರು ಯಾವ ಥರ ಕಷ್ಟಪಡ್ತಾರೆ ಜೀವನದಲ್ಲಿ ಬದುಕೋದಕ್ಕೆ, ಅದೊಂದು. ಆಮೇಲೆ ಅವ್ರ ಸಿಚುವೇಶನ್ ಯಾವ ಥರ ಅವ್ರನ್ನ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ ನೆಗೆಟಿವ್ ಆಗಿ. ಆ ನೆಗೆಟಿವಲ್ಲಿ ಅವರು ಜೀವನ ಹೆಂಗೆ ತಗೋತಾರೆ, ಅದ್ರ ಮೇಲೆ ಜೀವನ ಇದೆ ಅನ್ನೋದು ತೋರಿಸಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದನ್ನು ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿಂಪಲ್ ಸ್ಟೋರಿ ಅದು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಿ. ಸಂದೇಶ ಅದೇ ಯಾವ ಥರ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಖಂಡಿತ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡಲಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರಗಳನ್ನ ರಂಜಿಸಿ ಅಂತ ಕೇಳ್ತೀನಿ. ಇದೆ ಸರ್, ನೋಡಿದ್ರೆ ಮಾತ್ರ ತುಂಬ ಒಳ್ಳೆ ಸ್ಟೋರಿ, ನೋಡಿ ಅರ್ಥ ಮಾಡ್ಕೋಬೇಕು. ತುಂಬ ಚೆನ್ನಾಗಿದೆ. ಕೂತು ನೋಡ್ತಿದ್ದಾಗ ಏನು ಅನ್ನಿಸ್ತು ಸರ್? ನೋಡ್ತಿದ್ದಂಗೆ ನಾವು ಚಿತ್ರ ನೋಡ್ದಂಗಿಲ್ಲ ಸರ್, ತುಂಬ ಸಂತೋಷ ಆಯಿತು. ನಾರ್ಮಲ್ ಆಗಿದೆ, ಸಣ್ಣ ಸ್ಟೋರಿ, ತುಂಬ ಚೆನ್ನಾಗಿದೆ ಸರ್. ನೋಡಿದ್ರೆ ಅರ್ಥಗರ್ಭವಾಗಿದೆ ಸರ್. ಪುಟ್ಟ ಸ್ಟೋರಿ ತುಂಬ ಚೆನ್ನಾಗಿದೆ. ಸರ್, ಮೇಡಮ್ ಹೇಗಿದೆ ಸಿನಿಮಾ? ಸರ್, ಏನು ಅನ್ನಿಸ್ತಾಯಿತ್ತು ಸರ್ ಮೂವಿ ನೋಡಿದಾಗ? ಮೂವಿನಲ್ಲಿ ಒಂದು ಬಡವ್ರಿಗೆ ಯಾವ ಥರ ಮರ್ಯಾದೆ ಸಿಗಬೇಕು ಅಂತ ಒಂದು ಮರ್ಯಾದೆ ಪ್ರಶ್ನೆ ಅಂತ ಹೆಸರು ಹಾಕ್ತಿದ್ದಾರೆ. ಸೊ ನಾನು ಒಂದೇ ಒಂದು ಮಾತು ಹೇಳ್ಕೊಳ್ತೀನಿ, ಮೂವಿ ಮಾತ್ರ ತುಂಬ ಸೂಪರಾಗಿದೆ. ನಾನು ಹೇಳೋದ್ರಿಂದ ನೀವು ಬಂದು ಎಲ್ಲರೂ ನೋಡಿ ಹೇಳಿ ಅಷ್ಟೇ. ಥ್ಯಾಂಕ್ ಯು. ಮೂವಿ ನೋಡ್ತಿದ್ದಾಗ ಏನು ಅನ್ನಿಸ್ತಾಯಿತ್ತು? ಚೆನ್ನಾಗಿದೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಒಂದು ಮಿಡಲ್ ಕ್ಲಾಸ್ ಸ್ಟೋರಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಕುಡ್ದು ಡ್ರಿಂಕ್ಸ್ ಮಾಡೋದು ಮತ್ತು ಎಜುಕೇಟೆಡ್ ಹೆಂಗೆ ನಡ್ಕೊತಾರಲ್ಲ ಕೆಲವರು ಬಡವ್ರ ಜೊತೆ, ಅದು ತುಂಬ ಚೆನ್ನಾಗಿ ತಂದಿದ್ದಾರೆ. ಈ ಟೈಮಿಗೆ ಈ ಮೂವಿ ಬೇಕಾಗಿತ್ತು ಅನ್ಸುತ್ತೆ. ಹೌದೌದು ಸರ್. ಇವಾಗ ಹುಡುಗರುಗಳು, ಕಾಲೇಜ್ ಹುಡುಗರು ಡ್ರಿಂಕ್ಸ್ ಮಾಡಿ ಹೆಂಗೆ ಅಪಾಯ ಮಾಡ್ಕೊತಾರೆ ಅಂತ ತಂದೆ ತಾಯಿ ಯೋಚನೆ ಮಾಡಲ್ಲ, ಫ್ರೆಂಡ್ಶಿಪ್ ಯೋಚನೆ ಮಾಡಲ್ಲ. ಹೆಂಗಿದೆ ಅಲ್ಲ ಇವಾಗ? ಚೆನ್ನಾಗಿದೆ ನಿಜವಾಗ್ಲೂ. ಈ ಥರ ಮೂವಿ ತೆಗ್ದಿರೋದು ಸೂಪರ್ ಸೂಪರ್ ಸರ್. ಅದೇ ನಮ್ಮ ಮಕ್ಕಳು ಇರ್ತಾರೆ, ಈ ಥರ ಎಲ್ಲ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ಬಾರ್ದು. ಮತ್ತು ಕಷ್ಟ ಬಡವರು ಹೋಗಿ ಶ್ರೀಮಂತರಾಗೋದು ಕಷ್ಟ ಇರುತ್ತೆ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ಸ್. ಸೌಕರ್ ಬಗ್ಗೆ ಮತ್ತು ಬಡವರ ಬಗ್ಗೆ ತೆಗೆದಿದ್ದಾರೆ. ಚೆನ್ನಾಗಿದೆ ಫಿಲಮ್, ನೋಡ್ಬೋದು. ಚೆನ್ನಾಗಿದೆ. ಸೂಪರ್ ಮೂವಿ, ಸೂಪರ್ ಚೆನ್ನಾಗಿದೆ ಅಣ್ಣ. ಫ್ರೆಂಡ್ಶಿಪ್ ಇದೆ, ಮಸ್ತಾಗಿದೆ ಅಣ್ಣ. ಸೂಪರ್ ಮೂವಿ ನೋಡ್ತಿದ್ದಾಗ ಏನು ಫೀಲ್ ಆಗ್ತದೆ? ಅದೇನೇ ಫೀಲು. ಕಷ್ಟಪಡ್ತಾರೆ ಪಾಪ ಎಲ್ಲರೂ, ಚೆನ್ನಾಗಿ ಮಾಡಿದ್ದಾರೆ. ಏನು ಸೂರ್ಯ ಅಣ್ಣನ್ಗೆ. ಪ್ಲಸ್ ಇನ್ನೊಂದು ಏನು ಅಂದರೆ ಲೋ ಕ್ಲಾಸ್ ಜನಗಳ ಬಗ್ಗೆ ತುಂಬ ಚೀಪಾಗಿ ಮಾತಾಡ್ತಾರೆ ಕೆಲವೊಬ್ಬರು, ಆದರೆ ಅದನ್ನು ತುಂಬ ಚೆನ್ನಾಗಿ ವಿವರಿಸಿ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವಿ. ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಸಂದೇಶ ಏನು ಸಂದೇಶ ಅಂದರೆ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಹೇಗೆ ಲೋ ಕ್ಲಾಸ್ ಜನಗಳ್ನ ಹೆಂಗೆ ಬಿಹೇವ್ ಮಾಡ್ತಾರೆ, ಅದನ್ನು ಹೇಗೆ ಜನಗಳಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಕ್ಲೀನಾಗಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಫ್ರೆಂಡ್ಸ್ಗೋಸ್ಕರ ಹೇಗೆ ತ್ಯಾಗ ಮಾಡಬೇಕು, ಫ್ರೆಂಡ್ಸ್ ಅಂದರೆ ಹೇಗಿರಬೇಕು ಅನ್ನೋದು ಮೂವಿಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಬರೋರಿಗೆ ತುಂಬ ಇಂಥ ಮೂವಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕನ್ನಡ ಮೂವಿನ ಆದಷ್ಟು ಇಂಥ ಮೂವಿಗಳ್ನ ಹೆಚ್ಚೆಚ್ಚು ನೋಡ್ರಿ ಅಂತ ಹೇಳ್ತೀವಿ. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ಅದು ಆಕ್ಷನ್ ಫಿಲ್ಮ್ ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಮಕ್ಕಳು ಫ್ರೆಂಡ್ಶಿಪ್ ಎಲ್ಲ ಎಲ್ಲ ಚೆನ್ನಾಗಿದೆ.